टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಅಟ್ಟಹಾಸದ ಬಳಿಕ ಭಾರತೀಯ ಸೇನೆ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪಾಕಿಸ್ತಾನದ ಉಗ್ರರಿಗೆ ದಿಟ್ಟ ಉತ್ತರವನ್ನು ಕೊಟ್ಟಿದೆ. ಇದರ ನಂತರದಲ್ಲಿ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತಾ ಇದೆ. ಹಾಗೆಯೇ ಕೇಂದ್ರ ಸರ್ಕಾರ ದೇಶದಾದ್ಯಂತ ಯುದ್ಧದ ಬಗ್ಗೆ ಜನರಲ್ಲೂ ಕೂಡ ಜಾಗೃತಿ ಮೂಡಿಸ್ತಾ ಇದೆ. ಹಾಗೆಯೇ ಜೊತೆಗೆ ಪ್ರತ್ಯುತ್ತರವನ್ನು ಕೂಡ ಕೊಡ್ತಾ ಇದೆ. ಜೊತೆಗೆ ಹಾಸನದಲ್ಲಿರ್ತಕ್ಕಂಥ ಮಾಜಿ ಸೈನಿಕರು ಈ ಸಂದರ್ಭದಲ್ಲಿ ಅಕಸ್ಮಾತ್ ಯುದ್ಧ ಡಿಕ್ಲೇರ್ ಆದರೆ ಹೇಗೆ ಜನರು ಅದಕ್ಕೆ ಎಚ್ಚರಿಕೆಯನ್ನು ವಹಿಸಬೇಕು, ಸುರಕ್ಷತೆಯನ್ನು ಹೇಗೆ ಕೈಗೊಳ್ಳಬೇಕು, ಜೊತೆಗೆ ಭಾರತೀಯ ಸೇನೆ ಜೊತೆಗೆ ನಾವು ಹೇಗೆ ಸಹಕಾರ ಕೊಡಬೇಕು, ನಾವು ಹೇಗೆ ಸ್ಪಂದಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಹತ್ವದಾಗಿರ್ತಕ್ಕಂಥ ತೀರ್ಮಾನ ತೆಗೆದುಕೊಳ್ತೇವೆ. ನಾವು ನೋಡ್ತಾ ಇದ್ದೀವಿ ಹಾಸನದ ಸೈನಿಕ ಭವನದಲ್ಲಿ ನೂರಾರು ಸಂಖ್ಯೆಯ ಮಾಜಿ ಸೈನಿಕರು ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಯಾವುದೇ ಕ್ಷಣದಲ್ಲೂ ಕೂಡ ಅಧಿಕೃತವಾಗಿ ಯುದ್ಧ ಆರಂಭ ಆಗಬಹುದು ಅಥವಾ ಆರಂಭ ಆದರೆ ಅದರಿಂದಾಗಿ ನಾಗರಿಕರನ್ನ ಹೇಗೆ ರಕ್ಷಣೆ ಮಾಡಬೇಕು. ಎಲ್ಲರೂ ಕೂಡ 10 ವರ್ಷಗಳ ಕಾಲ, 2.5 ದಶಕಗಳ ಕಾಲ ಸೇನೆಯಲ್ಲಿ ದೇಶದ ಬೇರೆ ಬೇರೆ ಭಾಗದಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥ ಹಲವಾರು ವಿಭಾಗದ ಸೈನಿಕರು, ಮಾಜಿ ಸೈನಿಕರು ನಮ್ಮ ಜಿಲ್ಲೆಯಲ್ಲಿದ್ದಾರೆ. ನಮ್ಮ ಜವಾಬ್ದಾರಿ ಏನು, ಈ ಸಂದರ್ಭದಲ್ಲಿ ದೇಶದ ಜೊತೆಗೆ ನಾವು ನಿಲ್ಲಬೇಕು, ಜನರಿಗೆ ಜಾಗೃತಿ ಮೂಡಿಸೋ ಜೊತೆಗೆ ನಾವು ಅವಶ್ಯಕತೆ ಬಿದ್ದರೆ ಸೇನೆ ಜೊತೆಗೂ ಕೂಡ ಕೈ ಜೋಡಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡೋದಕ್ಕೆ ಸಭೆ ನಡೆಸ್ತಾ ಇದ್ದಾರೆ. ಸೊ ಈಗ ನಮ್ಮ ಜೊತೆ ಮಾತಾಡಲಿಕ್ಕೆ ಮಾಜಿ ಸೈನಿಕರ ಸಂಘಟನೆಯ ಪ್ರಮುಖರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ಹೇಳಿ ಸರ್, ಈಗ ದೇಶದಲ್ಲಿ ಒಂದು ರೀತಿ ಸಹಜವಾಗಿಯೇ ಪಾಕಿಸ್ತಾನ ನಾವು ಉಗ್ರರನ್ನ ಹೊಡೆದುಳಿಸಲಿಕ್ಕೆ ನಮ್ಮ ಸೈನಿಕರ ಮೇಲೆ, ನಮ್ಮ ನಾಗರಿಕರ ಮೇಲೆ ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನೀವೇನು ತೀರ್ಮಾನ ಮಾಡ್ತಾ ಇದ್ದೀರಿ, ನಮ್ಮ ಜಿಲ್ಲೆಯಲ್ಲಿ ಯಾವ ರೀತಿ ಜಾಗೃತಿ ಮೂಡಿಸೋದಕ್ಕೆ ಮತ್ತೆ ಸೇನೆಗೆ ಕೈ ಜೋಡಿಸ್ತಕ್ಕಂಥ ನಿಟ್ಟಿನಲ್ಲಿ ನೀವು ಯಾವ ರೀತಿ ಸ್ಪಂದಿಸ್ತೀರಿ ಸರ್? ಸರ್, ಇದೇ ನಿಟ್ಟಿನಲ್ಲಿ ಇವತ್ತು ನಾವು ಒಂದು ತುರ್ತು ಸಭೆಯನ್ನು ಆಯೋಜಿಸಿದ್ವಿ. ಎಲ್ಲ ಬಂದಿದ್ದಾರೆ. ಈಗ ಮೊದಲಾಗಿ ನಾವು ಪೂಜೆಯಿಂದ ಶುರು ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ವಿ. ನಾವು ಮಂಗಳವಾರ 13ನೇ ತಾರೀಕು 10 ಗಂಟೆಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಫಸ್ಟು ನಮ್ಮ ಇದು ವಾರ್ ಮೆಮೋರಿಯಲ್ ಇದೆ, ಇಲ್ಲೆಲ್ಲ ಸೇರ್ಕೊಂಡು ಇಲ್ಲಿಂದ ಬೈಕ್ ರ್ಯಾಲಿ ಮಾಡಬೇಕು ಅಂತ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ. ಅಲ್ಲಿಂದ ಚಾಮುಂಡೇಶ್ವರಿ ದೇವಸ್ಥಾನ ಪೂಜೆ ಆದ ನಂತರ ನಾವು ನಾಗೇಶ್ ಸರ್ಕಲ್, ಅಲ್ಲಿಂದ ಮಹಾವೀರ್ ಸರ್ಕಲ್, ಮತ್ತು ಹೇಮಾವತಿ ಸ್ಟ್ಯಾಚು, NR ಸರ್ಕಲ್, ಅಲ್ಲಿಂದ ಡೈರಿ ಸರ್ಕಲ್ ಹೋಗಿ ಮತ್ತೆ ಇಲ್ಲಿ ಬಂದು ಇಲ್ಲೊಂದು ಪ್ರೆಸ್ ಮೀಟ್ ಮಾಡಬೇಕು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಎಲ್ಲ ಹಾಸನ ಜಿಲ್ಲೆ, ಎಲ್ಲ ತಾಲೂಕು, ಪ್ರತಿಯೊಬ್ಬ ಮಾಜಿ ಸೈನಿಕರು, ಅವ್ರ ಕುಟುಂಬದ ಫ್ಯಾಮಿಲೀಸು, ಮಕ್ಕಳು ಪ್ರತಿಯೊಬ್ಬರು ಪಾಲ್ಗೊಳ್ಳೋಕ್ಕೆ ನಾವು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಬೇರೆ ಸಂಘ ಸಂಸ್ಥೆಗಳು ಯಾರು ಭಾಗಿಯಾಗೋರು ಇಚ್ಛೆ ಇದ್ದವರು ಸಹ ನಮ್ಮ ಜೊತೆ ಸೇರ್ಕೊಂಡು ಕೈ ಜೋಡಿಸ್ಬೋದು. ಅದಾದ ನಂತರ ನಾವು DC ಒಂದು ಮನವಿ ಪತ್ರ ಸಲ್ಲಿಸ್ತಾ ಇದ್ದೀವಿ. ಸರ್, ಒಂದು ಕಡೆ ಕೇಂದ್ರ ಸರ್ಕಾರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಮೂಲಕ ಜನರಿಗೆ ಜಾಗೃತಿ ಮೂಡಿಸ್ತದೆ. ಸರ್, ನೀವು ಯಾವ ರೀತಿ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ? ಸರ್, ಮಾಕ್ ಡ್ರಿಲ್ ಏನು ಅಂದರೆ, ಈಗ ನಮ್ಮ ರಾಜ್ಯದಲ್ಲಿ 3 ಜಿಲ್ಲೆಗೆ ಮಾತ್ರ ಅವಕಾಶ ಕೊಟ್ಟಿದ್ರು. ಒಂದು ಬೆಂಗಳೂರು, ಒಂದು ರಾಯಚೂರು ಮತ್ತು ಕಾರವಾರ ಕೊಟ್ಟಿದ್ರು. ನಮ್ಗೆ ಯಾವುದೇ ತರಹ ಅದ್ರ ಬಗ್ಗೆ ನಮಗೆ ಮಾಹಿತಿ ಬಂದಿಲ್ಲ. ಸರ್ಕಾರದಿಂದ ಏನಾರು ಅದರ ಬಗ್ಗೆ ಆದೇಶ ಬಂದರೆ ಖಂಡಿತವಾಗ್ಲೂ ನಾವು ಅದನ್ನು ಆಯೋಜನೆ ಮಾಡೋಕ್ಕೆ ಎಲ್ಲ ಥರದ್ದು ಒಂದು ಟೀಮ್ನ ಪ್ರಿಪ್ರೇಷನ್ ಮಾಡೋಕ್ಕೆ ಅಂತಲೇ ಇವತ್ತು ಮಾತಾಡ್ಕೊಂಡು ಬಂದಿದ್ದೀವಿ. ಸರ್, ಸಹಜವಾಗಿ ಯುದ್ಧ ಭೀತಿ ಇರುವಾಗ ಜನರಲ್ಲಿ ಒಂದು ರೀತಿ ಆತಂಕ ಇರ್ತದೆ. ಸೊ ಯಾವ ರೀತಿ ಜನರು ಎಚ್ಚರಿಕೆಯಿಂದ ಇರಬೇಕಾಗಿ, ನೀವೆಲ್ಲರೂ ಕೂಡ ಬಾರ್ಡರಲ್ಲಿ ಕೆಲಸ ಮಾಡಿ ಬಂದಿರತಕ್ಕಂಥದ್ದು ಇದ್ದೀರಿ, ನೇರ ವಿರೋಧಿ ಅಂದರೆ ನಮ್ಮ ಪಾಕಿಸ್ತಾನವನ್ನು ಎದುರಿಸಿ ಬಂದಿರತಕ್ಕಂಥ ಸಾಕಷ್ಟು ಜನ ಕೂಡ ಇದ್ದಾರೆ. ಯಾವ ರೀತಿ ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳ್ತೀರಿ ಸರ್? ಜನರು ಅದೇ ಸರ್, ಈಗ ಮಾಕ್ ಡ್ರಿಲ್ ಮಾಡೋದ್ರಿಂದ ಪ್ರತಿಯೊಬ್ಬ ಪ್ರಜೆಗೂ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಬರುತ್ತೆ. ಏನಾದರೂ ಒಂದು ನ್ಯೂಕ್ಲಿಯರ್ ಬಾಂಬ್ ಬ್ಲಾಸ್ಟ್ ಆಯಿತು, ಏನೋ ಒಂದು ಸಮಸ್ಯೆ ಆಯಿತು, ಅದರಿಂದ ಹೇಗೆ ನಾವು ಸೇಫ್ ಆಗ್ಬೋದು ಅನ್ನೋದು ಆ ಒಂದು ಡ್ರಿಲ್ಲಲ್ಲಿ ಇದಾಗುತ್ತೆ. ಅದರಿಂದ ಅದೊಂದು ಟೀಮ್ ಮಾಡ್ತಾಯಿದ್ದೀವಿ. ನಾಡಿದ್ದು DC ಹತ್ರನೂ ಚರ್ಚೆ ಮಾಡ್ತೀವಿ. ಅವ್ರೇನಾರು ಅವಕಾಶ ಕೊಟ್ಟರೆ ಎಲ್ಲ ನಾಗರಿಕರಿಗೆ, ಎಲ್ಲ ಸ್ಕೂಲು ಕಾಲೇಜಸ್ಗೆ ಹೋಗಿ ಅದ್ರ ಬಗ್ಗೆ ನಾವು ಒಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಮನವಿಲಿ ಇದರಲ್ಲಿದ್ದೀವಿ ಸರ್. ಸರ್ ಹೇಳಿ ಸರ್, ಈಗ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮಾಜಿ ಸೈನಿಕರಿದ್ದಾರೆ. ಸೊ ನೀವು ಯಾವ ರೀತಿ ಜನರಲ್ಲಿ ಜಾಗೃತಿ ಮೂಡಿಸೋಕೆ, ಜೊತೆಗೆ ಅವಶ್ಯಕತೆ ಬೇರೆ ಸೇನೆಗೂ ಕೂಡ ಕೈ ಜೋಡಿಸೋಕೆ ಹಲವಾರು ಜಿಲ್ಲೆಗಳಲ್ಲಿ ಮಾಜಿ ಸೈನಿಕರು ಮುಂದೆ ಬಂದಿದ್ದಾರೆ, ಹೇಳಿ ಸರ್? ಖಂಡಿತ ಸರ್, ನಾವು ಅದಕ್ಕೋಸ್ಕರನೇ ನಾವು ಇಲ್ಲಿ ಬಂದು ಸೇರಿರೋ ಉದ್ದೇಶನೇ ಇಷ್ಟೇ. ಆ ತಾಯಿ ಚಾಮುಂಡೇಶ್ವರಿನ ಆಶೀರ್ವಾದ ತಗೊಂಡು ನಾವು ಮುಂದುವರಿಯೋಣಂತ ನಾವು ಇದ್ದೀವಿ. ಇಲ್ಲಿ ನಮ್ಮ ಮಾಜಿ ಸೈನಿಕರು 3,000 ಜನ ಇದ್ವಿ. ಸಂದರ್ಭ ಬಂದರೆ ನಾವು 3,000 ಜನನೂ ನಾವು ಹೋಗೋಕ್ಕೆ ರೆಡಿ ಇದ್ವಿ. ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಇಲ್ಲಿವೆ ಆ ಥರ ಬಂದರೆ ನಮ್ಮ ಹಾಸನ ಜಿಲ್ಲೆಗೆ ಏನು ಅವಕಾಶ ಸಿಗುತ್ತೆ ಅದೆಲ್ಲನೂ ಮಾಡೋಕ್ಕೆ ಪೊಲೀಸ್ ಜೊತೆ ಮತ್ತು DC ಅವ್ರ ಜೊತೆ ಸೇರಿ ನಾವೆಲ್ಲರೂ ಒಂದು ಟೀಮ್ ಎಲ್ಲರೂ ಕಚ್ಬಿಟ್ಟು ನಾವೇ ವಾಲಂಟಿಯರ್ ಆಗಿ 24 ಗಂಟೆ ಸರ್ವಿಸ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಸರ್. ಇದು ಮಂಗಳವಾರ ಸ್ಟಾರ್ಟ್ ಮಾಡ್ತೀವಿ ನಾವು. ತಮ್ಮ ಈ ವಾಹಿನಿ ಮುಖಾಂತರ ಎಲ್ಲ ಸಂಘ ಸಂಸ್ಥೆಯರು ಬರ್ಬೋದು. ನಾವೊಂದು ಬ್ಯಾನರ್ ಇಟ್ಕೊಂಡು ಫಸ್ಟು ತಾಯಿ ಪೂಜೆ ಆಶೀರ್ವಾದ ತಗೊಂಡು ನಾವು ಎಲ್ಲ ಒಂದು ರೌಂಡು ಹಾಸನ ಸಿಟಿ ಎಲ್ಲ ಇದರಲ್ಲಿ ಒಂದು ರೌಂಡ್ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತೀವಿ. ನಮ್ಮ ಕರಿಯಪ್ಪ ಭವನ ಇದೆಯಲ್ಲ ಪಾರ್ಕಲ್ಲಿ ಪ್ರೆಸ್ ಮೀಟ್ ಮಾಡಿಬಿಟ್ಟು ಮುಂದೆ ಏನು ಆದೇಶ ಸಿಗುತ್ತೆ ನಾವು ವಾಲಂಟಿಯರಿಗೆ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ ಸರ್. ಥ್ಯಾಂಕ್ ಯು.